ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಹೊರಗೆ ಬರ್ತಾ ಇದ್ದ ಹಾಗೇನೆ ಅನರ್ಹ ಶಾಸಕರನ್ನ ನ್ಯೂಸ್ 18 ಕನ್ನಡ ಮಾತಾಡ್ಸಿದ್ವಿ. ಅವಾಗ ಅವರೆಲ್ಲ ಏನು ಹೇಳಿದ್ರು ಬನ್ನಿ ನೋಡೋಣ. I will welcome the judgment of the Supreme Court. I had to discuss with my friends and others, workers, and the day itself we will get ready to contest next. ಸುಪ್ರೀಂ ಕೋರ್ಟಿನ ಆದೇಶವನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಗೌರವಿಸ್ತೇವೆ. ಚುನಾವಣೆಗೆ ಸ್ಪರ್ಧೆ ಮಾಡೋದು 100% ಸತ್ಯ. 17 ಜನ ಕೂಡ ಸ್ಪರ್ಧೆ ಮಾಡಕ್ಕೆ ಅವಕಾಶ ಇದೆ. ಸ್ಪೀಕರ್ ಆದೇಶ ಎತ್ತಿಡಿದಿದೆ ಅಂತಕ್ಕಂಥದ್ದು ಬಂದಿದೆ. ಇದನ್ನ ಯಾವ ರೀತಿ ನಿರ್ಧಾರ ತಗೊಳ್ಬೇಕು ಅಂತಕ್ಕಂಥದ್ದನ್ನ ನಾನು ಸಲಹೆ ಪಡೆದು ಮುಂದೆ ಮಾತಾಡ್ತೀನಿ. ಪೆಟಿಷನ್ ವಾಪಸ್ ತೆಗೆಸುವಂತ ಒಂದು ಪ್ರಕ್ರಿಯೆ ನಡೆದಿದೆ. ವಾಪಸ್ ತಕ್ಕಂದ್ರೆ ತಕ್ಷಣ ನಾವು ಚುನಾವಣೆಗೆ ಹೋಗಕ್ಕೆ ಅವಕಾಶ ಇದೆ. ಮತ್ತೊಂದು ನೋಟಿಫಿಕೇಶನ್ ಆಗಿ ನಮಗೆ ಚುನಾವಣೆ ದಿನಾಂಕ ನಿಗದಿ ಆಗ್ಬೋದು ಅಂತ ವಿಶ್ವಾಸ ಇದೆ. 6 ವರ್ಷ ಸಲುವಾಗಿ ಅವರು ಏನು ನಮಗೆ ಪ್ರತಿಬಂಧ ಮಾಡಿದ್ರು ಚುನಾವಣೆ ಸಲುವಾಗಿ ಅದು ತಿದ್ದು ಹಾಕ್ಯಾರು. ಅದರಿಂದ ನಾವು ಈಗ ಚುನಾವಣೆ ಎದುರಿಸ್ತಾ ಇದ್ದೀವಿ ಮತ್ತು ಅದರ ಸಲುವಾಗಿ ನಾವು ಖುಷಿ ಆದದ್ದು. ಏನು ಸ್ಪೀಕರ್ ಅವರು 2023ವರೆಗೂ ಸ್ಪರ್ಧೆ ಮಾಡಕ್ಕಾಗಲ್ಲ, ಮಾಡಬಾರ್ದು ಅಂತ ಒಂದು ತೀರ್ಪು ಕೊಟ್ಟಿದ್ರು. ಅದನ್ನ ರದ್ದುಗೊಳಿಸಿ 7 ಜನನು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅಂತ ಹೇಳಿರೋ ಒಂದು ಸಂತೋಷಕರವಾದ ವಿಷಯ. ಐ ವೆಲ್ಕಮ್ ದಿ ಡಿಸಿಷನ್ ಆಫ್ ದಿ ಸುಪ್ರೀಂ ಕೋರ್ಟ್. ಕಂಟೆಸ್ಟ್ ನಾನ್ ಕಂಟೆಸ್ಟ್ ಮಾಡೋದ, ನನ್ನ ಮಗ ಕಂಟೆಸ್ಟ್ ಮಾಡ್ತಾನೆ. ಡಿಸಿಷನ್ ಇವತ್ತು ಸುಪ್ರೀಂ ಕೋರ್ಟ್ನ ತೀರ್ಪು ಬಂತು ನಿಜ. ಸಹಜವಾಗಿ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಅವರು ಕೂಡ ಮಾತಾಡಿದ್ರು. ಎಲ್ಲರೂ ಏನೇನು ಮಾತಾಡಿದ್ರು ಬನ್ನಿ ತೋರಿಸ್ತಾ ಇದೀವಿ ನೋಡೋಣ. ನಾವು ಸ್ವಾಗತ ಮಾಡ್ತೇವೆ. 17 ಸೀಟ್ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಸಿದ್ಧತೆ ಪ್ರಾರಂಭ ಆಗಿದೆ. ನ್ಯಾಯಾಲಯದ ಈ ತೀರ್ಪನ್ನು ನಾವು ಸ್ವಾಗತಿಸ್ತೇವೆ. ಈಗ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ಪ್ರಮುಖರು ಕೂತು ಚುನಾವಣೆಯ ತಯಾರಿಯ ಬಗ್ಗೆ ನಿಶ್ಚಯವನ್ನು ನಾವು ಮಾಡ್ತೇವೆ. ಒಂದ್ಸಲ ಡಿಸ್ಕ್ವಾಲಿಫಿಕೇಶನ್ ಆದರೆ ಮನುಷ್ಯ ಯಾವುದೇ ಹುದ್ದೆನ ಅಲಂಕರಿಸಂಗಿಲ್ಲ ಅನ್ನೋದು ಲಾನಲ್ಲಿರೋದ್ರಿಂದ ಅವರು ಗೆದ್ದು ಬರೋವರೆಗೆ ಯಾವ ಹುದ್ದೆನೂ ಅಲಂಕರಿಸೋದಿಲ್ಲ, ಯಾವ ಚರ್ಚೆ ಬರಲ್ಲ. ವಿ ಹೋಪ್ ದೇ ವಿಲ್ ಕಂಟೆಸ್ಟ್ ಅಂಡ್ ದೇ ವಿಲ್ ವಿನ್ ಎಲೆಕ್ಷನ್. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತೇನೆ. ಈ ಅನರ್ಹರಾದದ್ದು ಯಾಕೆ? ಅನರ್ಹರಾದದ್ದು ಪಕ್ಷಾಂತರ ಮಾಡೋದ್ರಿಂದ. ಪಕ್ಷಾಂತರನ ಸುಪ್ರೀಂ ಕೋರ್ಟ್ನವರು ಒಪ್ಪಿಲ್ಲ. ಪಕ್ಷಾಂತರ ಕಾಯ್ದೆ ಪ್ರಕಾರ ಅವರು ಪಕ್ಷಾಂತರಿಗಳಾಗಿದ್ದಾರೆ, ಅದರಿಂದ ಅನರ್ಹರಾಗಿದ್ದಾರೆ. ಬಿಜೆಪಿಗೆ ನೈತಿಕತೆ ಇದ್ರೆ ಯಾರಿಗೂ ಕೂಡ ಟಿಕೆಟ್ ಕೊಡಬಾರ್ದು. ಅವ್ರು ಟಿಕೆಟ್ ಕೊಟ್ಟರೆ ಇದ್ದವ್ರಿಗೆ ಅವ್ರಿಗೆ ಬಿಜೆಪಿ ಪ್ರೋತ್ಸಾಹ ಕೊಟ್ಟಿದೆ, ಬೆಂಬಲ ಕೊಟ್ಟಿದೆ, ಅವರೇ ಇದನ್ನು ಮಾಡಿಸಿದ್ದಾರೆ. ಇನ್ನೂ ಸ್ಪಷ್ಟ ಪ್ರೂವ್ ಆಗುತ್ತೆ ಅಷ್ಟೇ. ಈಗ ಪಕ್ಷಾಂತರ ನಿಷೇಧ ಯಾತಕ್ಕೆ ತಂದಿದ್ದಾರೆ? ಏನಿದೆ ಅದರಲ್ಲಿ? ಆ ಪಕ್ಷಾಂತರ ನಿಷೇಧದಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ರಾಜೀನಾಮೆ ಕೊಡಬಹುದು, ಯಾವುದೇ ಪ್ರಭಾವಕ್ಕೆ ಒಳಗಾಗಬಹುದು. ಇಂಥವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದೇನಿದೆ ಈ ರೀತಿಯ ತೀರ್ಮಾನಗಳಿಂದ ಇದು ಅರ್ಥವೇ ಇಲ್ಲ. ಇಂಥ ವಿಷಯದಲ್ಲಿ ಕಠಿಣವಾದಂಥ ಕ್ರಮವನ್ನು ನೀವು ತೆಗೆದುಕೊಳ್ಳತಕ್ಕಂಥ ಪಕ್ಷಾಂತರ ನಿಷೇಧ ಕಾನೂನನ್ನು ಇವತ್ತು ನೀವು ಜಾರಿಗೆ ತರಲಿಕ್ಕೆ ಅವಕಾಶ ಇಲ್ಲದೆ ಇದ್ದರೆ ಇದು ಅರ್ಥ ಇಲ್ಲದೆ ಇರತಕ್ಕಂಥದ್ದು.